ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪ ಮಾಡಿದಂತ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ಗಳ ವಿರುದ್ಧ ಇಡಿಗೆ ದೂರನ್ನ ಕೊಡಲಾಗಿದೆ. ತೇಜಸ್ ಗೌಡ ಅನ್ನುವಂತ ವ್ಯಕ್ತಿ ಕೆಲ ಯೂಟ್ಯೂಬರ್ಗಳ ವಿರುದ್ಧವಾಗಿ, ಅದರಲ್ಲಿ ಕೆಲ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನವರು ಯೂಟ್ಯೂಬರ್ ಕೂಡ ಇದ್ರು, ಅವರು ಹಾಗೆ ಇನ್ನಿತರರ ವಿರುದ್ಧವಾಗಿ ದೂರನ್ನ ಕೊಡಲಾಗಿದೆ. ಏನಂತ, ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಹಾನಿ ಅಂತ ದೂರು. ಧರ್ಮಸ್ಥಳ ದೇವಸ್ಥಾನದ ಹೆಸರನ್ನ ಕೆಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಈಗ ಇವರು ಹೆಸರು ಕೆಡಿಸಿದ್ರೆ ಇವ್ರ ಮೇಲೆ ಯಾಕೆ ಇಡಿಗೂ ಹೆಸರು ಕೆಡಿಸೋದಕ್ಕೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ಬರ್ಬೋದು. ಸಂಬಂಧ ಏನು ಅಂತಂದ್ರೆ, ಆರೋಪ ಏನು ಅಂತಂದ್ರೆ, ಇವ್ರುಗಳಿಗೆಲ್ಲ ಹೊರದೇಶದಿಂದ ಹಣ ಬರ್ತಾ ಇದೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದ ಹಿಂದೆ ದೊಡ್ಡ ಗುಂಪಿದೆ. ಅವರ ಕೈವಾಡದಿಂದಾಗೇನೆ ಅಪಪ್ರಚಾರ ಸೇರಿ ಎಲ್ಲವೂ ನಡೀತಾ ಇದೆ. ತನಿಖೆ ಮಾಡಿಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಕೇವಲ ಇಡಿಗೆ ಮಾತ್ರ ಅಲ್ಲ, NIAಗೂ ಕೂಡ ದೂರನ್ನ ಕೊಡಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ.